ಕನ್ನಡದ ಖ್ಯಾತ ಹಿರಿಯ ನಟರಾಗಿದ್ದಂಥವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು. ಸದ್ಯಕ್ಕೆ ಇದೀಗ ದೊಡ್ಡ ವಿಚಾರ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಮೇಲಿಂದ ಮೇಲೆ ಸಾವು ನೋವುಗಳು ಸಂಭವಿಸ್ತಾನೆ ಇದೆ. ಇದೇ ಸಾಲಿನಲ್ಲಿ ಮತ್ತೊಬ್ಬ ಪ್ರಖ್ಯಾತ ಹಾಸ್ಯ ನಟ ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಈಗ ಹಾಸ್ಯ ನಟ ಕೊನೆಯುಸಿರೆಳೆದಿದ್ದು ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ನಟರೊಂದಿಗೆ ಅಭಿನಯಿಸಿದಂತಹ ಹಿರಿಯ ಕಲಾವಿದರೊಂದಿಗೆ ಸ್ಕ್ರೀನ್ ಶೇರ್ ಮಾಡಿದಂಥ ಅದ್ಭುತವಾದ ಕಲಾವಿದ ಹೃದಯಘಾತಕ್ಕೆ ಒಳಗಾಗಿ ಕೊನೆಯ ಸಮಯದಲ್ಲಿ ಆರ್ಥಿಕವಾಗಿ ಕೂಡ ನಷ್ಟ ಉಂಟಾಗಿ ಹಣ ಇಲ್ಲದನ್ನು ಕೂಡ ಪರದಾಡಿ ಕೊನೆಯುಸಿರೆಳೆದಿದ್ದಾರೆ. ಇವರು ಬೇರೆ ಯಾರಲ್ಲ, ಮಂದಿ ಪ್ರಾಯ ಅವರು ಸದ್ಯ ಪತ್ನಿ ಮತ್ತು ಇಬ್ಬರು ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ. ಹೃದಯಘಾತಕ್ಕೆ ಒಳಗಾಗಿ ತೀವ್ರದ ಅನಾರೋಗ್ಯದಿಂದ ಬರೋಬ್ಬರಿ 6 ತಿಂಗಳಿಂದ ಕೂಡ ಚಿಕಿತ್ಸೆ ಪಡೆಯುತ್ತಿದ್ದರು. ಸದ್ಯಕ್ಕೆ 72 ವರ್ಷ ವಯಸ್ಸಾಗಿತ್ತು. ಕೆಲವೊಂದು ವಯಸ್ಸಾದ ಕಾಯಿಲೆಯಿಂದ ಕೂಡ ಬಳಲುತ್ತಿದ್ದಂಥ ಮಂದಿಪ್ರಾಯ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು. ಚಿತ್ರರಂಗದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿ 500ಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿ 30ಕ್ಕೂ ಅಧಿಕ ಪ್ರಶಸ್ತಿಗಳನ್ನು ಪಡೆದುಕೊಂಡಂಥ ಮಂದಿಪ್ರಾಯ ಅವರು ಇದೀಗ ಕೊನೆಯುಸಿರೆಳೆದಿದ್ದಾರೆ. ಮೂಲತಃ ರಂಗಭೂಮಿಯಿಂದ ಬಂದಂಥ ಇವರು ಅರ್ಧ ದಶಕಕ್ಕೂ ಅಧಿಕ ಕಾಲ ಚಿತ್ರರಂಗಕ್ಕೆ ತಮ್ಮದೇ ಆದಂಥ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದರು. ಕನ್ನಡ ಸಿನಿಮಾಗಳನ್ನು ಬಿಟ್ಟು ಬೇರೆ ಯಾವ ಸಿನಿಮಾಗಳನ್ನು ಕೂಡ ಅಭಿನಯ ಮಾಡಿಲ್ಲ. ಕನ್ನಡದ ಮೇಲೆ ಅಷ್ಟೊಂದು ಪ್ರೀತಿಯನ್ನು ಕೂಡ ಇವರು ಇಟ್ಕೊಂಡಿದ್ರು ಅಂತ ಹೇಳ್ಬೋದು ಮಂದಿಪ್ರಾಯ ಅವರು. ಇಂಥ ಅದ್ಭುತವಾದ ಕಲಾವಿದ ಇದೀಗ ನಿಧನರಾಗಿ ಚಿತ್ರರಂಗಕ್ಕೆ ನಷ್ಟ